ಏನು ತುಳಸಿ ಮನೆ ಮುಂದೆ ಬೆಂಕಿ ಹಚ್ಚಿ ಗಲಾಟೆ ಮಾಡಿದಾರ? ಯಾರಿಗೇನೂ ಆಗಿಲ್ಲ ತಾನೆ? ಯಾರಿಗೇನೂ ಆಗಿಲ್ಲ ಕಣಜ್ಜಿ, ಆದ್ರೆ ಇದನ್ನೆಲ್ಲ ಮಾಡಿಸಿದ ಜ್ಯೋತಿನೇ ಅಂತ ನಮ್ಮ ಜ್ಯೋತಿ ಫ್ಲೆಕ್ಸ್ಗೆ ಬೆಂಕಿ ಹಾಕವ್ರೆ. ಹಾ ಹೌದಾ? ಇಲ್ಲ, ಇದೆಲ್ಲ ಅವ್ರು ಮಾಡಿಸಿರೋದಲ್ಲ. ಯಾರೋ ನಮ್ಮ ಎರಡು ಕುಟುಂಬನೂ ಒಂದಾಗದೇ ಇರಲಿ ಅಂತ ಕಿಡಿಗೇಡಿಗಳು ಬೇಕು ಬೇಕು ಅಂತಾನೆ ಮಾಡಿಸಿರ್ತಾರೆ. ಅವ್ರು ಉದ್ಧಾರ ಆಗೋದೇ ಇಲ್ಲ. ಅಯ್ಯೋ, ಯಾರು ಮಾಡ್ತಾರಮ್ಮ? ಆ ನಂಜಪ್ಪ ಇಂದ್ರ ಇಬ್ರು ಸೇರ್ಕೊಂಡು ನಾಟಕ ಆಡಿರ್ತಾರೆ ಅಷ್ಟೇಯ. ಕರುಣೆ ಗಿಟ್ಟಿಸ್ಕೊಳಕ್ಕೆ ತಮ್ಮೇಲೆ ತಾವೇ ರೌಡಿಗಳನ್ನ ಬಿಟ್ಕೊಂಡು ಗಲಾಟೆ ಮಾಡಿರ್ತಾರೆ. ಇಂಥ ಗಿಮಿಕ್ಗಳನ್ನ ಸಿನಿಮಾದಾಗೆ ನಾನು ಎಷ್ಟು ನೋಡಿಲ್ಲ. ಏ ಚಂದ್ರಿಕಾ, ಅದೆಲ್ಲ ಸಿನಿಮಾದಲ್ಲಿ ಮಾತ್ರ ನಡೆಯೋದು. ನಿಜ ಜೀವನದಲ್ಲಿ ಯಾರೇ ಮಾಡ್ತಾರೆ? ಯಾಕ್ರಿ ಮಾಡಕ್ಕಿಲ್ಲ? ಮೊನ್ನೆ ನಾನು ಟಿವಿನಾಗ ನೋಡ್ದೆ, ಎಲೆಕ್ಷನ್ ಟೈಮ್ನಾಗೆ ಒಂದೂರ್ನಾಗ ಒಬ್ಬ ಹಿಂಗೆ ಮಾಡವನಂತೆ. ಅಯ್ಯೋ, ಯಾರೇನಾರು ಮಾಡ್ಕೊಂಡು ಹಾಳಾಗೋಗ್ಲಿ, ಆದ್ರೆ ಮಾಡ್ದಿರೋ ತಪ್ಪನ ನಮ್ಮ ಜ್ಯೋತಿ ಮೇಲೆ ಹಾಕಕ್ ನೋಡ್ತಾವ್ರೆ. ನಮ್ ಜ್ಯೋತಿ ಯಾಕೆ ಮಾಡ್ತಾಳೆ? ಅವ್ರ ಮನೆ ಹಾಳಾಗೋಗ. ನನ್ ಮಗಳಿಗಂತ ಬುದ್ಧಿ ಇಲ್ಲ, ಅಂತ ಬುದ್ಧಿ ಇರೋದು ಅವ್ರಿಗೆಯ. ಅದಕ್ಕೆ ನಮ್ ಜ್ಯೋತಿ ಫ್ಲೆಕ್ಸಿಗೆ ಬೆಂಕಿ ಹಾಕವ್ರೆ. ಮೊದಲು ಈ ವಿಷಯನ ನಮ್ಮ ಶಿವಣ್ಣಿಗೆ ತಿಳಿಸ್ಬೇಕು. ಹೌದು, ಶಿವಣ್ಣ ಎಲ್ಲಿ? ಅವ್ನ ಮನೇಲಿಲ್ಲ, ತೋಟಕ್ಕೆ ಹೋಗಿದ್ದಾನೆ. ನೀನೇ ಫೋನ್ ಮಾಡಿ ಹೇಳು. ಹ್ಞೂ ಸರಿ. ಹೇಳ್ಕೆಂಪ. ಶಿವಣ್ಣ ಎಲ್ಲಿದೆಯಪ್ಪ? ತೋಟದಲ್ಲಿದ್ದೀನಿ ಕಣ. ಯಾಕೋ? ಶಿವಣ್ಣ, ಊರೂರೇ ಬೆಂಕಿ ಹತ್ಕೊಂಡು ಉರಿತೈತೆ ಕಣಪ್ಪ. ಏನಾಯ್ತು? ಏನೋ ಹೇಳ್ತಾ ಇದೀಯಾ? ಯಾರಿಗೂ ಏನೂ ಆಗಿಲ್ಲ ತಾನೆ? ಯಾರಿಗೇನು ಆಗಿಲ್ಲ ಕಣಪ್ಪ. ನೀ ಮೊದಲು ಮನೆಗೆ ಬಾ. ಸರಿ ಸರಿ, ಈಗಲೇ ಬಂದೆ ಇರು. ಜ್ಯೋತಿ ಎಲ್ಲಿದ್ದಾಳೆ? ಜ್ಯೋತಿ ಫ್ಲೆಕ್ಸ್ ಬೆಂಕಿ ಬಿದ್ದಿತ್ತಲ್ಲ, ಅವಳು ಅಲ್ಲೋಗವಳೆ. ಇನ್ಸ್ಪೆಕ್ಟ್ರು ಅಲ್ಲೇ ಅವನಂತೆ. ಯಾರು ಮಾಡಿದ್ರು ಅಂತ ಎಕ್ವೈರಿ ಮಾಡ್ತಾವನಂತೆ. ಇಂಥ ಹೊತ್ನೆಲ್ಲ ಅವಳೊಬ್ಳೆ ಅಲ್ಲಿರೋದು ಒಳ್ಳೇದಲ್ಲಪ್ಪ. ಹೋಗಿ ಕರ್ಕೊಂಬಂದ್ಬಿಡಿ. ಬಾ ಹೋಗೋಣ. ನಡಿ ಮಾವಯ್ಯ. ಏಯ್, ಯಾರೋ ನೀವೆಲ್ಲ? ಯಾಕೆ ನುಗ್ತಾ ಇದ್ದಾರೆ ಹಿಂಗೆ? ಏಯ್, ನಾವೆಲ್ಲ ಯಾರಾದ್ರೆ ನಿನ್ಗೇನೋ? ನಿಮ್ಗೆಲ್ಲ ಎಚ್ಚರಿಕೆ ಕೊಡ್ಬೇಕು ಅಂತಾನೆ ಬಂದಿರೋದು. ಇದು ಯಾರ ಮನೆ ಅಂತ ಗೊತ್ತಾ? ಇದು ಶಿವಣ್ಣನ ಮನೆ ಅಂತ ಗೊತ್ತಿದ್ದೇನೆ ಬಂದಿರೋದು. ಅವ್ರ ಹೆಂಡತಿಗೆ ಹೇಳೋ ಎಲೆಕ್ಷನ್ಗೆ ನಿಲ್ಬಾರ್ದು ಅಂತ. ಈಗಿಂದೀಗ್ಲೇ ನಾಮಿನೇಷನ್ ವಾಪಸ್ ತಗೋಬೇಕು. ಅದನ್ನೆಲ್ಲ ಹೇಳಕ್ಕೆ ನೀನ್ ಯಾವನೋ? ನೀನೇನಾ ಚಂದ್ರಿಕಾ ಅಂದ್ರೆ? ಹೌದು, ಯಾಕೆ? ಏನ್ರೋ ನೋಡ್ತಾ ಇದ್ದೀರಾ? ಶುರು ಹಚ್ಕೊಳ್ರು. ಅಯ್ಯೋ, ಯಾರು ನೀವೆಲ್ಲ? ನಾವು ತುಳಸಿ ಅಕ್ಕ ಕಡೆಯವರು. ಹೊಡಿಬೇಡ್ರೆ ಕಣ್ರೋ. ಅಯ್ಯೋ, ಎಲೆಕ್ಷನ್ ನಲ್ಲಿ ನಮ್ ತುಳಸಿ ಅಕ್ಕನೇ ಗೆಲ್ಬೇಕು. ಜ್ಯೋತಿ ನಾಮಿನೇಷನ್ ವಾಪಸ್ ತಗೊಂಬೇಕು. ಯಾರೋ ನೀವೆಲ್ಲ? ಹಾಡಾಗ್ಲೇ ಮನೆಯೊಳಗೆ ನುಗ್ಗಿ ಎಲ್ಲಾರನ್ನೂ ಬಡಿತಾ ಇದ್ದೀರಾ. ಹೇಳೋರು ಕೇಳೋರು ಯಾರು ಇಲ್ವೇನ್ರ ನಿಮ್ಗೆ? ನೋಡಿ ನೋಡಿ, ನನ್ನ ಮೊಮ್ಮಗ ಬರ್ತಾನೆ, ನಿಮ್ಗೆಲ್ಲ ಹಬ್ಬ ಮಾಡ್ತಾನೆ ಕಣ್ರೋ. ಹಬ್ಬ ಮಾಡ್ತಾನೆ. ಏಯ್, ಆ ಮುದುಕಿಗೆ ಡಾಕ್ಟ್ರು. ಏಯ್, ತುಳಸಿ ಅಕ್ಕ ಹೇಳಿ ಕೆಲಸ ಮುಗಿಸಿದ್ದಾಯ್ತು. ಬನ್ರೋ ಹೋಗೋಣ. ಯಾಕೆಪ್ಪ ಫೋನ್ ಕೊಡು.
ಅಜ್ಜಿ ಮಾತಾಡಿ ಅತ್ತೆ. ಅಜ್ಜಿ ಅಜ್ಜಿ ಹಲೋ, ಹೇಳೋ ಕೆಂಪ. ಹಲೋ ಹಲೋ ಜ್ಯೋತಿ. ಏನಮ್ಮ, ಏನಾಯ್ತು? ಯಾಕೆ ಗಾಬರಿ ಆಗಿದ್ಯಾ? ಜ್ಯೋತಿ ಎಲ್ಲಿದ್ಯಾ? ಆ ತುಳಸಿ ಕಡೆ ರೌಡಿಗಳು ಮನೆಗೆ ನುಗ್ಗಿ ನಮ್ಗೆಲ್ಲ ಹಿಗ್ಗ ಮುಖ ಹೊಡೆದ್ಬಿಟ್ರು ಕಡೆ. ನೀನು ನಾಮಿನೇಟ್ಸ್ನ ವಾಪಸ್ ತಗೋಬೇಕಂತೆ. ಬೇಗ ಬಾರೆ, ನಮ್ಗೆಲ್ಲ ತುಂಬಾ ಭಯ ಆಗ್ತೈತೆ. ಸರಿ, ನಾನಿವಾಗ್ಲೇ ಬರ್ತಾ ಇದ್ದೀನಿ. ಅಮ್ಮ, ಅಣ್ಣ ಅಣ್ಣ, ಏನಾದ್ವಾ? ಯಾಕೆಷ್ಟು ಗಾಬರಿಯಾಗಿ? ಅಮ್ಮ ಫೋನ್ ಮಾಡಿದ್ರು. ಮನೆಗೆ ಇಂದ್ರನ್ ಕಡೆ ರೌಡಿಗಳು ಬಂದಿದ್ರಂತೆ. ಎಲ್ಲಾರ್ಗೂ ಚೆನ್ನಾಗಿ ಹೊಡೆದ್ಬಿಟ್ಟಿದ್ದಾರೆ. ನಾನು ನಿಮ್ಗೆ ಆಮೇಲೆ ಸಿಗ್ತೀನಿ. ನಾನು ಹೊರಡ್ತೀನಿ, ಆಯ್ತಾ? ಏ ಬಾಬಾ ಬಾಬಾ, ಗಾಡಿ ಹತ್ ಲಗು, ಗಾಡಿ ಹತ್ ಹೇಳ್ತೀನಿ. ರೆಡಿ? ಅತ್ತೆ ಮಾತಾಡಿ ಅತ್ತೆ. ಕೆಂಪ ನೀರು ತಗೊಂಡ್ಬರೋಗ. ಹೋಗು. ಅತ್ತೆ ಅತ್ತೆ ಮಾತಾಡಿ ಅತ್ತೆ. ಅತ್ತೆ ಅತ್ತೆ ಕಣ್ ತೆಗೀರಿ. ಕೆಂಪ ಬೇಗ ಬಾರೋ. ಅತ್ತೆ ಮಾತಾಡಿ ಅತ್ತೆ. ಅಜ್ಜಿ ಅತ್ತೆ ಅತ್ತೆ ಅಜ್ಜಿ ಮಾತಾಡಜ್ಜಿ. ಅಜ್ಜಿ 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 ಮಾತಾಡಜ್ಜಿ. ಅಣ್ಣ, ನಾವೇನೋ ಅನ್ಕೊಂಡ್ರೆ ಇಲ್ಲಿ ಬೇರೇನೋ ಆಗ್ತಾ ಇದೆ. ಇದಕ್ಕೆಲ್ಲ ಕಾರಣ ಆ ಇಂದ್ರ. ನಾವು ಮಾತ್ರ ಅವನ ಸುಮ್ಮನೆ ಬಿಡಬಾರ್ದು ಅಣ್ಣ. ನೀನು ಸುಮ್ಮನೆ ಬಿಟ್ರು ನಾನು ಸುಮ್ಮನೆ ಬಿಡಂಗಿಲ್ಲ ತಂಗ್ಯವ್ವ. ನೋಡ್ತಿರೋ ಅವ್ನಿಗೆ ಏನು ಮಾಡ್ತೀನಿ ಅಂತ ಹೇಳಿ. ಅವನಿಗೆ ಕೋಪ ಇದ್ದಿದ್ದು ನನ್ನ ಮೇಲೆ, ಅದೇ ನನ್ನ ಮೇಲೆ ತೀರ್ಸ್ಕೋಬೇಕು ತಾನೆ. ಮನೆಯವ್ರಿಗೆ ಈ ಥರ ಎಲ್ಲ ಮಾಡೋದಾ? ತಂಗ್ಯವ್ವ, ಆ ನನ್ನ ಮಗ ನಿನ್ನ ಗಂಡನ್ನ ಬಿಟ್ಟಿಲ್ಲ. ಇನ್ನು ನಿನ್ನ ಮನೆಯವರೆಲ್ಲ ಅವ್ನಿಗೆ ಯಾವ ಲೆಕ್ಕ? ಚಲೋ ಆತ್ ಬಿಡ. ಈಗರ ಆ ನಿಮ್ಮ ಮನೆಯವರಿಗೆ ಮತ್ತು ನಿನ್ನ ಗಂಡಂಗೆ ಅವನ ಬುದ್ಧಿ ಏನು ಅನ್ನೋದು ಗೊತ್ತಾಕೈತಲ್ಲ, ಅದ ಖುಷಿ. ಯಾರು ಅಷ್ಟೊಂದು ಫೋನ್ ಮಾಡ್ತಿದ್ದಾರೆ? ಕೆಂಪ ಫೋನ್ ಮಾಡ್ತಿದ್ದಾನಲ್ಲ. ಅತ್ತೆ, ಕೆಂಪ ಫೋನ್ ಮಾಡ್ತಿದ್ದಾನೆ. ಅವನಾಗೆ ಫೋನ್ ಮಾಡ್ತಿದ್ದಾನೆ ಅಂದ್ರೆ ಏನೋ ವಿಷಯ ಇರಬೇಕು. ತೆಗ್ದದೇನು ಅಂತ ಕೇಳು ತುಳಸಿ. ಹಲೋ ಕೆಂಪ. ಹಲೋ ತುಳ್ಸವ್ವ. ನಿಮ್ಮ ಮನೆಯವರಿಂತ ನೀಟ್ ಕೆಲಸ ಮಾಡ್ತಾರೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಕೆಂಪ, ಏನ್ ಹೇಳ್ತಿದ್ಯಾ? ಏನಾಯ್ತು ಕೆಂಪ? ಏನಾಯ್ತಾ? ಜ್ಯೋತಿ ನಾಮಿನೇಷನ್ ವಾಪಸ್ ತಗೊಂಡ್ಬೇಕು. ಯಾರೋ ನೀವೆಲ್ಲ ಹಾಡಾಗ್ಲೇ ಮನೆಯೊಳಗ್ ನುಗ್ಗಿ ಎಲ್ಲಾರನ್ನು ಬಡಿತಾ ಇದ್ದೀರಾ. ಈಗಣ್ಣ?